ಅವತ್ತಿನ ಕಾಲಕ್ಕೆ ಬೆಂಗಳೂರು ಬಹಳ ದೂರ ಇತ್ತು ನಮಗೆ. ಹಾ. ನಾನು ಹೇಳ್ತಿರೋದು ನಾನು ಹುಟ್ಟಿದಂಥ ಕಾಲದಲ್ಲಿ ನಾನು ಬುದ್ಧಿ ಬರ್ತಕ್ಕಂಥ ರೀತಿವರೆಗೂ ನನಗೂ ಸಿನಿಮಾಗೂ ಏನೂ ಸಂಬಂಧ ಇಲ್ಲ. ಸಿನಿಮಾ ನಾವು ನೋಡ್ತಿದ್ದು ಜಾತ್ರೆಗಳಲ್ಲಿ, ಟೆಂಟ್‌ಗಳಲ್ಲಿ ಬಹುತೇಕ ರಾಜ್‌ಕುಮಾರ್ ಪಿಕ್ಚರ್‌ಗಳೇ. ಹೌದು. ಅದು ಸಿಗದೇ ಇದ್ದಾಗ ಇನ್ಯಾರ್ದಾನ ಹಾಕ್ಕೊಂಡ್ರು. 35%ಗೆ ಪಾಸ್ ಆಗಿದ್ರು ನಮ್ಮೂರಲ್ಲಿ ಆಗ್ತಿದ್ದೋರೆ ಒಬ್ರೋ ಇಬ್ರೋ ಮೂವರೋ. ಅಂತ ಹಾಗಾಗಿ ಕಾಲೇಜ್‌ನಲ್ಲಿ ಸ್ವಲ್ಪ ಗೌರವ ಗಳಿಸ್ಕೊಂಡಿದ್ದು ಹೆಂಗೆ ಅಂದ್ರೆ ನಾಟಕ ಆಡಕ್ಕೆ ಶುರು ಮಾಡಕ್ಕೆ ಹೋದ್ರು. ಮೇಷ್ಟ್ರಿಗೆ ಏನೋ ಒಂದು ಹೆಣ್ಣು ಪಾತ್ರವನ್ನ ಹೆಣ್ಣು ಕೈಲೇ ಮಾಡಿಸ್ಬೇಕು ಅಂತ ಪ್ರೊಫೆಷನಲ್ ಆರ್ಟಿಸ್ಟ್ ಗಿರಿಜಮ್ಮ ಅವಾಗ ಪ್ರೊಫೆಷನಲ್ ಆರ್ಟಿಸ್ಟ್ ಗಿರಿಜಾಲ ಹಾ. ಸಿನಿಮಾಗೆ ಅವ್ರು ಬಂದಿರಲಿಲ್ಲ. ಬಂದು ತಬ್ಕೊಂಡ್ಬಿಟ್ರು. ಮೇಷ್ಟ್ರು ಯಾವತ್ತೂ ಇದು ಮಾಡದೇ ಇರೋದ್ರಿಂದ ಈ ಹುಡುಗಿ ಮಾಡಿದ್ರೆ ಮೊದಲೇ ಹುಡುಗಿ ತಬ್ಕೊಂಡು ಮಾತೆಲ್ಲ ನಿಂತೋಯ್ತು. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇತ್ತು, ಒಬ್ಬರ ಸಂದರ್ಶನ ಮಾಡಬೇಕು ಅಂತ. ಅವರು ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಶಾಶ್ವತ ಮುಖ್ಯಮಂತ್ರಿಗಳು. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಸಂಪುಟ ಸಚಿವರು ಎಲ್ಲರೂ ಕೂಡ ಬದಲಾಗ್ತಾರೆ. ಆದ್ರೆ ಒಬ್ರು ಮಾತ್ರ ನಮ್ಮ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಅನ್ನುವಂತಹ ಲೇಬಲ್ನಿಂದ ಖಂಡಿತವಾಗ್ಲೂ ಬದಲಾಗಲ್ಲ. ಅವ್ರು ಯಾವತ್ತೂ ಕೂಡ ನಮಗೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳೇ. ಎಸ್, ಅವರೇ ಮುಖ್ಯಮಂತ್ರಿ ಚಂದ್ರು ಸರ್. ಸೊ ಸರಿಸುಮಾರು 47-48 ವರ್ಷಗಳ ಅವರ ಬಣ್ಣದ ಬದುಕು. ಅವರು ಬೇರೆ ವೃತ್ತಿಯಲ್ಲಿದ್ದವರು ಅನಿರೀಕ್ಷಿತವಾಗಿ ರಂಗಭೂಮಿಗೆ ಬರ್ತಾರೆ, ಅನಿರೀಕ್ಷಿತವಾಗಿ ಸಿನಿಮಾದಲ್ಲಿ ಬಣ್ಣ ಹಚ್ತಾರೆ, ಅನಿರೀಕ್ಷಿತವಾಗಿ ಕಿರುತೆರೆಗೆ ಬರ್ತಾರೆ, ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬರ್ತಾರೆ, ಅನಿರೀಕ್ಷಿತವಾಗಿ ಹೋರಾಟ, ಈ ಅವರ ಹಾದಿ ಸಾಗಿ ಬರುತ್ತೆ. ಎಲ್ಲವೂ ಅನಿರೀಕ್ಷಿತ. ಇದು ಅವರೇ ಹೇಳಿದಂತೆ ಬಹಳಷ್ಟು ಸಂದರ್ಭಗಳಲ್ಲಿ ಅವರ ಜೀವನದಲ್ಲಿ ಏನೆಲ್ಲ ಬಂದಿದೆ ಅದನ್ನ ಮುಕ್ತವಾಗಿ ತೆರೆದ ಮನಸ್ಸಿನಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲದರಲ್ಲೂ ಕೂಡ ಅವರು ಸಕ್ಸಸ್ ಕಂಡಿದ್ದಾರೆ. ಸೊ ಅವರ ಈ ಒಂದು ಜೀವನ ಯಾನ ಇದೆಯಲ್ಲ, ನಿಜಕ್ಕೂ ಬಹಳ ರೋಚಕ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬಹಳಷ್ಟು ಜನ ಏನೇನೋ ಸಾಧನೆ ಮಾಡ್ಬೇಕು, ಯಾವ್ದ್ಯಾವ್ದೋ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾರೆ. ಆದ್ರೆ ಅದು ಎಷ್ಟೋ ಜನರಿಗೆ ಕನಸು ಕನಸಾಗಿಯೇ ಉಳಿದಿರುತ್ತೆ. ಆದ್ರೆ ಮುಖ್ಯಮಂತ್ರಿ ಚಂದ್ರ ಸರ್ ಅನಿರೀಕ್ಷಿತವಾಗಿ ಎಲ್ಲಾ ಕ್ಷೇತ್ರಕ್ಕೆ ಕಾಲಿಟ್ಟರು ಕೂಡ ಅದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಅದು ಬಹಳ ಸಂತೋಷ. ಸೊ ನಮ್ಮ ಜೊತೆ ಇವತ್ತು ಮುಖ್ಯಮಂತ್ರಿ ಚಂದ್ರ ಸರ್ ಇದ್ದಾರೆ. ನಾವು ಅವರ ನಿವಾಸಕ್ಕೆ ಬಂದಿದ್ದೀವಿ. ಅವರ ಸಿನಿಮಾ ಯಾನ ಮತ್ತು ಅವರ ಜೀವನ ಪಯಣ ಅದೆಲ್ಲವನ್ನು ಮಾತನಾಡ್ಲಿಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ಸ್ವಾಗತ, ಸುಸ್ವಾಗತ. ಬೇಕಾದಷ್ಟು ಮಾತಾಡಿದ್ದೀನಿ ವಿಚಾರನ. ಆಮೇಲೆ ಎಷ್ಟು ಸತಿ ಹೇಳಿದ್ರು ಕೂಡ ಬದಲಾಯಿಸಿ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಆದರೆ ಹೇಳೋವಾಗ ಒಂದು ವಾಕ್ಯ ಈ ಕಡೆ ಆ ಕಡೆ ಹೇಳ್ಬೋದು. ಹೌದು ಹೌದು. ಆ ಗಳಿಗೆ ಭಾವನಾತ್ಮಕವಾಗಿ ಏನು ಅನ್ಸುತ್ತೋ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೋದು ನಾನು. ಕರೆಕ್ಟ್ ಕರೆಕ್ಟ್. ಅಲ್ಲಿ ಯಾವುದೋ ಕಣ್ಣಿಂದ ಕೊತ್ತು ಕೊಟ್ಟಿರ್ತೀನಿ, ಇಲ್ಲ ಯಾವುದೋ ಆರ್ಟ್ ಕೊಟ್ಟಿರ್ತೀನಿ, ಇಲ್ಲ ಯಾವುದೋ ತೆಂಗಿನ ಗಿಡಕ್ಕೆ ಕೊಟ್ಟಿರ್ತೀನಿ. ಹಾಗೆ ಎಲ್ಲವೂ ಸತ್ಯ. ಯಾತಕ್ಕೆ ನಾನು ಸತ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೌನ್ ಟು ಅರ್ತ್ ತುಂಬ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಯಾವ್ಯಾವುದೋ ರೀತಿಯಲ್ಲಿ ನಾವು ಬೆಳೆದು ಬಂದಾಗ ಸ್ಫೂರ್ತಿಯಾಗಲಿ ಬೇರೆಯವರಿಗೆ ಹೌದು, ಅದು ಬಹಳ. ಅದನ್ನ ನಾನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನೀವು ಏನಾದರೂ ಕೇಳಿ, ಅದಕ್ಕೆ ನಂದೇ ನಡೆದ ಘಟನೆಗಳನ್ನ ಹೇಳ್ತೇನೆ. ಬಟ್ ಎಲ್ರಿಗೂ ನನ್ನ ಥರನೇ ಆಗಬೇಕು ಅಂತಲೂ ಇಲ್ಲ. ಒಬ್ಬೊಬ್ಬರ ಜೀವನದಲ್ಲಿ ಒಂಥರ ಆಗುತ್ತೆ. ನಾನು ಒಬ್ಬ ಸ್ಫೂರ್ತಿ ಆಗೋದಾದ್ರೆ, ಆಮೇಲೆ ಅಧೈರ್ಯ ಇರ್ತಕ್ಕಂಥವ್ರಿಗೆ, ನಿರಾಶೆ ಆಗಿರ್ತಕ್ಕಂಥವ್ರಿಗೆ, ಜೀವನದಲ್ಲಿ ಬೇಸರ ಆಗಿರ್ತಕ್ಕಂಥವ್ರಿಗೆ ಒಂದು ಟಾನಿಕ್ ಅಂದ್ಕೊಂಡು ಉಪಯೋಗಿಸ್ಕೋಬಹುದು. ಮಾತಾಡಿ ಹೇಳ್ತೀನಿ. ಖಂಡಿತ ಸರ್. ಯಾಕಂದ್ರೆ ನಾನು ಹಿಂದೆ ನಿಮ್ಮನ್ನ ಬಹಳ ಸಂದರ್ಭಗಳಲ್ಲಿ ಮಾತಾಡ್ಸಿದ್ನಿ. ಬಟ್ ಸ್ಟಿಲ್ ನಾನು ಡೈಲಿ ಮಾಧ್ಯಮ ಶುರು ಮಾಡಿದಾಗ ನಿಮ್ಮಂತಹ ಹಿರಿಯರು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಾಗ ಈಗ ಹೊಸ ಪೀಳಿಗೆಗೆ ಅದು ಸ್ಫೂರ್ತಿ ಆಗುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ನಿಮ್ಮ ಜೀವನದ ಅನುಭವಗಳು ಬೇಕು, ನಿಮ್ಮ ಕಥೆನ ಕೇಳಬೇಕು. ಪ್ರಾರಂಭ ಮಾಡೋಣ. ಸಿನಿಮಾ ಜರ್ನಿ ಸರಿಸುಮಾರು 45 ವರ್ಷ. ಅದಲ್ಲದೆ ಪಾಲಿಟಿಕ್ಸ್ ಕೂಡ ಎಂಟ್ರಿ ಆದ್ರಿ. ಸೊ ಅಲ್ಲೂ ಕೂಡ ಮುಂದುವರೆದಿದ್ರಿ. ಪ್ಯಾರಲಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮತ್ತೆ ಪಾಲಿಟಿಕ್ಸ್, ರಾಜಕೀಯ ಎರಡು. ಸರಿಸುಮಾರು 500ಕ್ಕೂ ಅಧಿಕ ಸಿನಿಮಾಗಳು. ಎಕ್ಸಾಕ್ಟ್ ನಂಬರ್ಸ್ ಅಂತೂ ನನಗೆ ಕೌಂಟ್ ಮಾಡಿದ್ರು ಸಿಗಲ್ಲ. ಅದು 500ಕ್ಕೂ ಅಧಿಕ 25-30 ಆಗಿದೆ. ಅದೇ ಮೋರ್ ದೆನ್ 500 ಫಿಲ್ಮ್ಸ್. ಸಿನಿಮಾ ಆಸಕ್ತಿ ಅಂತ ಬೆಳೆದಿದ್ದು ಹೇಗೆ ಅಂತ? ಇಲ್ಲ, ನಾವು ಹುಟ್ಟಿ ಬೆಳೆದಂತ ಊರು ಚಿಕ್ಕ ಊರು. ಬಹುತೇಕ ಒಂದು 100 ಮನೆಗಳ ಆಜುಬಾಜು ಈ ಕಡೆ ಆ ಕಡೆ ಕರೆಕ್ಟ್ ಸಂಖ್ಯೆ ಗೊತ್ತಿಲ್ಲ, ಇರಬಹುದು. ಆಮೇಲೆ ಒಂದು 3-4 ಸಮಾಜದವ್ರು ಇದ್ದಂಥವ್ರು, ಲಿಂಗಾಯತರು ಇರ್ಬೋದು, ಸಾತ್ರ ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯವರು, ಆಮೇಲೆ ದಲಿತರು, ಎಲ್ಲರೂ ಇದ್ದಂಥ ಮಾಮೂಲಿ ಎಲ್ಲ ಊರಿನಲ್ಲಿ ಇದ್ದ ಹಾಗೆ. ಹೌದು ಹೌದು. ಅವತ್ತಿನ ಕಾಲಕ್ಕೆ ಬೆಂಗಳೂರು ಬಹಳ ದೂರ ಇತ್ತು ನಮಗೆ. ನಾನು ಹೇಳ್ತಿರೋದು ನಾನು ಹುಟ್ಟಿದಂಥ ಕಾಲದಲ್ಲಿ ಬೆಂಗಳೂರಿಗೆ ಬಂದು ಹೋಗೋದು ಹತ್ರನೇ ಅಂತ. ಇವತ್ತು ಬಹಳ ಹತ್ರ, ಆಲ್ಮೋಸ್ಟ್ ಬೆಂಗಳೂರು ಆಗ್ಬಿಟ್ಟಿದೆ. ಇವತ್ತು ಬೆಂಗಳೂರೇ. ಆದ್ರೆ ಅವತ್ತು ಬೆಂಗಳೂರಿಗೆ ಇಲ್ಲಿಗೆ ಬರೋದಕ್ಕೆ ಒಂದು ಪ್ಲಾನ್ ಹಾಕೊಂಡು, ಯೋಜನೆ ಹಾಕೊಂಡೆ ಬರ್ಬೇಕಾಗಿತ್ತು. ಬಸ್ಗಳು ಕಡಿಮೆ ಇರ್ತಿತ್ತು. ಆಮೇಲೆ ಯಾವುದೋ ಲಾರಿ ಗೀರಿಲಿ ಹತ್ಕೊಂಡ್ ಬರ್ಬೇಕಾಯ್ತು. ಬಸ್ ಯಾವತ್ತೋ ದಿನಕ್ಕೆ 2-3 ಬಸ್ ಆ ರೂಟಲ್ಲಿ ಬರ್ತಿತ್ತು. ಅದನ್ನು ನಡ್ಕೊಂಡ್ ಬರ್ಬೇಕು. 1.5 ಕಿಲೋಮೀಟ್ರು ಅಥವಾ 2 ಕಿಲೋಮೀಟರ್, 1.5 ಮೈಲಿ ಬಹುತೇಕ ನಾವು ಆ ಊರಿಂದ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಬಂದು ಬಸ್ ಇಳಿಬೇಕಾಯ್ತು.
ಆಮೇಲೆ ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿಲಿ ನಾವಿರಲಿಲ್ಲ. ಓಕೆ. ಅವತ್ತು ಬೆಂಗಳೂರೇ ಸಪ್ರೇಟು, ನಾವು ಹಳ್ಳಿಗಳೆಲ್ಲ ಸಪ್ರೇಟೇ. ಕರೆಕ್ಟ್. ಆ ಬೆಂಗಳೂರಿಗೆ ಬರ್ತಿದ್ದು ಬಹುತೇಕ ಅಪರೂಪ ನಮ್ಮಂಥ ರೈತರುಗಳಿಗೆ ಏನು ಕೆಲಸ ಇರಲ್ಲ. ನೆಲಮಂಗಲ ತಾಲೂಕು ಅಂತ ಇರ್ತದಲ್ಲ, ಆ ತಾಲೂಕಿನಲ್ಲೇ ನಮಗೆ ಬೇಕಾದಂಥ ಕಡಿಮೆ ಖರ್ಚಿನಲ್ಲಿ ಆಸ್ಪತ್ರೆ ಇರ್ಬೋದು, ಔಷಧಿಗಳಿರ್ಬೋದು, ಈ ಥರದ್ದೆಲ್ಲ ಸಿಗ್ತಿತ್ತು. ನೀವು ಕೇಳಿದ ಪ್ರಶ್ನೆಗೆ ಏನು ಹೇಳ್ತೀನಿ, ನಾನು ಬುದ್ಧಿ ಬರ್ತಕ್ಕಂಥ ರೀತಿವರೆಗೂ ನನಗೂ ಸಿನಿಮಾಗೂ ಏನೂ ಸಂಬಂಧ ಇಲ್ಲ. ಆಮೇಲೆ ಸಂಬಂಧವೇ. ನಮ್ಮೂರಿನಲ್ಲಿ ಸಿನಿಮಾ ನೋಡೋಕೆ ಅವಕಾಶಗಳು ಇಲ್ಲ. ಒಂದು 6-7 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು, ಇಲ್ಲ ಸೈಕಲ್ನಲ್ಲಿ ಹೋಗ್ಬೇಕು, ಇದ್ರೆ ಸೈಕಲ್, ಇಲ್ಲದೆ ಹೋದ್ರೆ 1-2.5 ಕಿಲೋಮೀಟರ್ ನಡ್ಕೊಂಡು ಬಂದು ಅಲ್ಲಿಂದ ಬಸ್ ಹಿಡ್ಕೊಂಡು ಬಂದು ಹೋಗು. ಅಷ್ಟೆಲ್ಲ ಅನುಕೂಲಗಳು ಮನೇಲಿ ಕೊಡ್ತಾನೂ ಇರಲಿಲ್ಲ, ಅವ್ರಿಗೂ ಆಸಕ್ತಿ ಇರಲಿಲ್ಲ. ಸಿನಿಮಾ ನಾವು ನೋಡ್ತಿದ್ದು ಜಾತ್ರೆಗಳಲ್ಲಿ, ಟೆಂಟ್ಗಳಲ್ಲಿ, ಯಾವ್ದಾದ್ರು ಜಾತ್ರೆ ಆದಾಗ ನಮ್ಮೂರಿಂದ ಯಾವ್ದಾದ್ರು ದನಗಳು ಗಿನ್ಗಳು ಅಲ್ಲಿ ಹೋದಾಗ, ನಾವು ಯಾವುದೋ ಕಾರಣಕ್ಕೆ ಹೋಗ್ಬೇಕಾಗಿ ಬಂದಾಗ ನಮ್ಮ ಅಪ್ಪ ಅಮ್ಮದಿರು ಅಲ್ಲಿ, ಅದು ಜೊತೆಲಿ ಅವ್ರು ಇದ್ರೆ ಆವಾಗ 8 ಆಣಿಗೆ ಯಾವ್ದು 4 ಆಣಿಗೋ ಏನೋ ಪರದೆ ನೋಡ್ಕೊಂಡು ಬರ್ತೈತೆ ಸಿನಿಮಾ. ಬಟ್ ಸುಮ್ಮನೆ ನೋಡೋದು ಖುಷಿ ಅಷ್ಟೇ ಸಿಕ್ತಿತ್ತು. ಆಮೇಲೆ ನೋಡ್ಲೇಬೇಕು ಅನ್ನೋ ಹುಚ್ಚು ಇರಲಿಲ್ಲ, ಹಂಬಲವೂ ಇರಲಿಲ್ಲ. ಓಕೆ. ಆಮೇಲೆ ಆ ಗ್ರಾಮೀಣ ಭಾಗದಲ್ಲಿ ಏನಾದ್ರು ಆ ಕಾಲದಲ್ಲಿ ಏಕೋಪಾಧ್ಯಾಯ ಶಾಲೆಗಳು, ಕರೆಕ್ಟ್. ಅವ್ನು ಎಲ್ಲಿಂದಲೋ ನಡ್ಕೊಂಡೋಗಿ ಹಿಡ್ಕೊಂಡು ಬಂದು, ಅಂದರೆ ಡಿಸಿಪ್ಲಿನ್ ಮೇಷ್ಟ್ರುಗಳಿದ್ರು ಆ ಕಾಲದಲ್ಲಿ. ಅವ್ರು ಎಷ್ಟೇ ಇದಾಗಿರಲಿ, ಭ್ರಷ್ಟರಾಗಿರಲಿಲ್ಲ, ಕಲ್ಮಶ ಇರಲಿಲ್ಲ. ನಾನು ಪಾಠ ಮಾಡೋದು ದುಡ್ಡು ತಗೊತಾ ಇದ್ದೀನಿ ಸರ್ಕಾರದಿಂದ, ನನ್ನ ಜವಾಬ್ದಾರಿ ಅಲ್ಲಿ 4 ಮೇಷ್ಟ್ರ ಕೆಲಸನೂ ಒಬ್ಬರೇ ಮಾಡೋರು, ಮೇಷ್ಟ್ರು ಇಲ್ದಿದ್ರು ಕೂಡ. ಅದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಅವ್ರು ಏನು ಹೇಳ್ಕೊಡ್ಬೇಕು ಅವ್ರ ಕೈಲಾದಷ್ಟು ನಾಲೆಡ್ಜಲ್ಲಿ ಹೇಳೋದು, ನಮಗೆ ತಲುಪುವಷ್ಟು ತಲುಪಿಸ್ತಿತ್ತು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡನೇ. ಹಾಗಾಗಿ ನೀವು ಕೇಳಿದ ಪ್ರಶ್ನೆಗೆ ಸಿನಿಮಾಗೂ ನನಗೂ ಏನೂ ಸಂಬಂಧ ಇಲ್ಲ. ನೋಡುವುದು ಆಗಾಗ್ಗೆ ಬಿಟ್ಟರೆ, ಮಠಕ್ಕೆ ಹೋದ್ಮೇಲೆ ಫ್ರೀಡಮ್ ಸಿಕ್ತು. ಅಪ್ಪ ಅಮ್ಮನಿಂದ ದೂರ ಹೋದ್ಮೇಲೆ, ದೂರ ಹೋದ್ರು ಅದು ಇಕ್ಕಟ್ಟಿನ ಜಾಗನೇ. ಮಠದಲ್ಲಿ ಭಾಳ ಡಿಸಿಪ್ಲಿನ್, ಸಿದ್ಧಗಂಗಾ ಮಠದಲ್ಲಿ. ಹೌದು. ಪ್ರತಿ ಸರಿ ವಾರಕ್ಕೆ ಒಂದು ದಿವಸನೂ ಏನೋ ರಜಾ ಇದ್ದ ದಿವಸ ಏನಕನ ಆಚೆಗೆ ಬಿಡೋರು, ಇಲ್ಲಿ ಆಚೆನೂ ಹೋಗೋಕ್ಕಾಗ್ತಿರ್ಲಿಲ್ಲ. ಪಾಠ ಪುನಸ್ಕಾರ ಏನೇನೋ ಅಲ್ಲೇನೇ ಆಕ್ಟಿವಿಟೀಸು, ಸಂಸ್ಕೃತ ಇದೆಲ್ಲ ಇಡೋರು. ಅಲ್ಲಿ ಕದ್ದು ಗಿದ್ದು ಈ 1.5 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಆಗೋದು ಇದು ಮಠದಿಂದ ತುಮಕೂರು. ತುಮಕೂರಲ್ಲಿ ಟಾಕೀಸೋ ಟೆಂಟ್ ಎಲ್ಲ ಇರೋದಲ್ಲ. ಬಟ್ ಮಠದಲ್ಲಿ ಹೋದಾಗ ಸಿನಿಮಾ ಜಾಸ್ತಿ ಯಾಕೆ ನೋಡಿದೆ ಅಂದರೆ, ವಾಲಂಟಿಯರ್ ಆಗಿ ಕೆಲಸ ಮಾಡಕ್ಕೆ ಹಾಕೋರು ನಮ್ಮನ್ನ. ಈ ಜಾತ್ರೆಗಳು 15 ದಿವಸ ಜಾತ್ರೆ ಇರೋದು ಸರ್, ದನಿನ್ ಜಾತ್ರೆ ಅಂತ. ಏನೇ ತಾರು ಜಾತ್ರೆ ಅಂದ್ರೆ ದೊಡ್ಡದು, ಅಂಗಡಿಗಳು, ಬತಾಸು ಗಿತಾಸು ಈ ಥರದ್ದೆಲ್ಲ ಗೊತ್ತಲ್ಲ ನಿಮ್ಗೆ. ಅಂಗಡಿ ಬಂದು ಜನ ಬರೋರು ಹೋಗೋರು. ಅಲ್ಲಿ ನಮಗೆ ರಜಾ ಆವಾಗ ಸ್ಕೂಲ್ಗೆ, ಅವಾಗ ಏನು ಮಾಡಿ ಡ್ಯೂಟಿ ಕೆಲಸ ಹಾಕೋರು. ಅಂದರೆ ಕಲ್ಯಾಣಿ ನೋಡ್ಕೊಳ್ಳೋದು, ಅಥವಾ ಇದು ಸಿನಿಮಾ ಜಗತ್ತು ದನಗಳು ಮೇವೆಲ್ಲ ಸರಿಯಾಗಿ ಕೊಟ್ಟಿದ್ದಾರೆ ಇಲ್ವೋ ನೋಡ್ಕೊಳ್ಳೋದು, ಅದಕ್ಕೆ ಬೇಕಾದ ಸಗಣಿ ಎಲ್ಲ ಎತ್ತಾಕ್ತಕ್ಕಂಥದ್ದು, ಉಸ್ತುವಾರಿ, ಏನೋ ಒಟ್ಟು ಕೆಲಸ, ಶ್ರಮ ಜೀವನ ಕೊಡೋರು ಅವಾಗ. ಅಂಥ ಟೈಮ್ನಲ್ಲಿ ಪುಕ್ಷಟ್ಟೆ ಟೆಂಟ್ಗಳಲ್ಲಿ ಸುಮಾರು 15-20 ಟೆಂಟ್ ಇರೋವು. ಬಹುತೇಕ ರಾಜ್ಕುಮಾರ್ ಪಿಕ್ಚರ್ಗಳೇ. ಅದು ಸಿಗದೆ ಇದ್ದಾಗ ಇನ್ಯಾರ್ದನ ಹಾಕೊಂಡ್ರು. ನಾವು ನೋಡಿದ ಕಾಲದಲ್ಲಿ ನಾನು ಹೇಳ್ತಿರೋದು 68, 69, 70. ಆದ್ರೆ 3, 2, 55, 60 ವರ್ಷ, 50 ವರ್ಷದಲ್ಲಿ. ಆವಾಗ ಸಿನಿಮಾ ನೋಡೋದು ಹೆಂಗೆ ಅಂದರೆ, ಇವ್ರು ಯಾರಿಗಾನ 5 ಪೈಸಾ ಕೊಟ್ಬಿಡೋದು, ಗೇಟ್ ಕೀಪರ್ಗೆ ಶುರುವಾದ್ಮೇಲೆ ಹೋಗೋದು, ಅಥವಾ ಹಿಂದ್ಗಡೆಯಿಂದ ಟೆಂಟ್ ಹರಿದ್ಬಿಟ್ಟು ಆ ಕಡೆಯಿಂದ ಹೋಗಿ ನೋಡ್ಕೊಳ್ಳೋದು. ಸಿನಿಮಾ ಹಿಂಭಾಗದಿಂದ ಜಾಸ್ತಿ ನೋಡಿದ್ದೀವಿ. ಸಿನಿಮಾ ಪ್ರೊಜೆಕ್ಷನ್ ಅಂದರೆ ಎಡಗೈಲಿ ಊಟ ಮಾಡೋದು, ಎಡಗೈಲಿ ಫೈಟ್ ಮಾಡೋದು ಎಲ್ಲ ನೋಡಿದ್ದೀವಿ ನಾವು. ಹಿಂದ್ಗಡೆಯಿಂದ ನೋಡಿದ್ರೆ ಹಂಗೆ ಕಾಣುತ್ತೆ. ಹಾಗಾಗಿ ಸಿನಿಮಾ ನೋಡುವ ಹುಚ್ಚು ಯಾಕಿತ್ತು ಗೊತ್ತಿಲ್ಲ. ನೋಡಿ ಇನ್ನೇನು ಬೇರೆ ನಮಗೇನು ಇರಲಿಲ್ವಲ್ಲ. ಆಮೇಲೆ ಯಾವ್ದಾರ ನಾಟಕ ಆದರೆ ಸಂಪೂರ್ಣ ರಾಮಾಯಣ, ದಾನಶೂರಕರ್ಣ, ಬೆಳಗ್ಗೆ ತನಕ ಆಗೋ ನಾಟಕಗಳೇ ಆ ಕಾಲದಲ್ಲಿ, ಪೌರಾಣಿಕ, ಐತಿಹಾಸಿಕ. ಸಿನಿಮಾ ಜಗತ್ತಿಗೆ ಬಂದಿದ್ದೇ ಒಂದು ಆಕಸ್ಮಿಕ. ಬೆಂಗಳೂರಿಗೆ ಶಿಫ್ಟ್ ಆದೆ ನಾನು ಓದೋದಕ್ಕೆ. ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿದ್ದು. ತುಮಕೂರಿನಲ್ಲಿ PUC ಅಂತ ಒಂದಿತ್ತು, ಅದು ಮಾಡಿದ್ರು. ಅನಿರೀಕ್ಷಿತವಾಗಿ ಪಾಸ್ ಆಗೋದೆ. ಪಾಸ್ ಆಗಬೇಕಾದಿರಲಿಲ್ಲ ಗುಣಗಳು ನನ್ನಲ್ಲೇನು. ಅಂದರೆ ಪಾಠಗಳ ಅರ್ಥ ಆಗಿ ಪರೀಕ್ಷೆಗೆ ಬರೆದವರಲ್ಲ, ಅಡ್ಡಾದಡ್ಡಿ ಮೇಲೆ ಬರೆಯೋದು ಅಂತೀವಲ್ಲ. ಪರೀಕ್ಷೆಗೆ ಹೋಗ್ಲೇಬೇಕು, ಮನೇಲಿ ಬೈತಾರಲ್ಲ. ಬಂದು ನಮ್ಗೆ ಇಷ್ಟ ಬಂದಿದ್ದು ಏನೋ ಬರೆದಿರ್ತು, ಅವ್ರು ಅರ್ಥ ಆಗಿತ್ತೋ ಇಲ್ವೋ. ಅದು ಇಂಗ್ಲೀಷು, ಕೆಟ್ಟ ಇಂಗ್ಲೀಷ್, ಅಕಸ್ಮಾತ್ ಇಂಗ್ಲೀಷ್ ಬರೆದಿದ್ರೆ ನಾವು PUCನಲ್ಲಿ 3ನೇ ದರ್ಜೆಯಲ್ಲಿ ಪಾಸು ಆಗೋಯ್ತು. ನಮ್ಗೆ 1 ವರ್ಷದ PUC ಇತ್ತು. ಆದ ತಕ್ಷಣ ಏನಾಗೋಯ್ತು, ನಮ್ಮ ಹುಡುಗ ಒಂದೇ ಸತಿ ಪಾಸ್ ಮಾಡೋನು ಅನ್ನೋದೇ ಒಂದು ದೊಡ್ಡ. 35%ಗೆ ಪಾಸ್ ಆಗಿದ್ರು ನಮ್ಮೂರಲ್ಲಿ. ಆಗ್ತಿದ್ದವರೇ ಒಬ್ಬರೋ ಇಬ್ಬರೋ 3. ಜಸ್ಟ್ ಪಾಸ್ ಆದ್ರೂ ಅಷ್ಟೇ. ಜಸ್ಟ್ ಪಾಸ್ ಆದ್ರೂ ಅವನೇ ಕಿಂಗು, ಯಾವ ಬುದ್ಧಿವಂತನಲ್ಲ ಇರ್ತದ್ದು. ಹಂಗಾಗಿ ಮಟ್ಟದ ಅಲ್ಲಿಂದ ಬಿಡಿಸಿ ನಮ್ಮ ಮದುವೆ ಆಯ್ತು ನನ್ನ ಅಕ್ಕನಿಗೆ. ಆ ಅಕ್ಕ ಬೆಂಗಳೂರಿಗೆ, ಅವರ ಭಾವ ಅಕ್ಕ ಬಂದರು. ಅವರ ಸಣ್ಣದೊಂದು ಮನೆ ಮಾಡಿದ್ರು. ಅಲ್ಲಿಗೆ ನನ್ನ ತಂದಾಕಿ ಬೆಂಗಳೂರು ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್, ಗ್ಯಾಸ್ ಕಾಲೇಜ್ ಅಂತ, ಅಲ್ಲಿವರೆಗೂ ನಾಟಕಕ್ಕೂ ನಮಗೂ ಏನು ಸಂಬಂಧವೇ ಇಲ್ಲ. ಅಂದರೆ
ಸಿನಿಮಾ ನೋಡಿರ್ಬೋದು ಕೆಲವನ್ನ. ಓಕೆ. ನೋಡಿದ್ರು ನಾವು ಸಿನಿಮಾ ಮಾಡ್ತೀವಿ, ನಾವು ಸಿನಿಮಾಕ್ಕೆ ಹೋಗ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಎಂಥದ್ದು ಬಂದಿರಲಿ. ನಮ್ದು ಅಲ್ಲದೆ ಇರೋ ವಸ್ತು ಸರ್ ಅವೆಲ್ಲ ಆ Correct. ಕಾಲದಲ್ಲಿ Correct. ಅಲ್ವಾ? ಒಂದು ವಾಚ್ ನಮ್ದಲ್ದೇ ಇರೋದು, ಒಂದು ಶೂ ನಮ್ದಲ್ದೇ ಇರೋದು, ಒಂದು ಸೈಕಲ್ ನಮ್ದಲ್ದೇ ಇರೋದು, ಆಮೇಲೆ ನಮ್ಗೆ ಎಟಕದೇ ಇರೋದು. ನಮ್ಮ ಜೀವನ ಇಷ್ಟೇನೆ. ಹಸು, ಎತ್ತು, ಎಮ್ಮೆ, ಕರುಗಳು, ಅದ್ರ ಜೊತೆಯಲ್ಲಿ ಚಡ್ಡಿ ಹಾಕೊಂಡು, ಬಟ್ಟೆ ಹಾಕೊಂಡು, ಕೊಡಿಸಿದ್ದು 2 ಬಟ್ಟೆ, ವರ್ಷ ಎಲ್ಲ ಅದೇ ಬಟ್ಟೆಗಳಲ್ಲಿ. ಹೀಗಿದ್ದಾಗ ಬೆಂಗಳೂರಿಗೆ ಅಲ್ಲಿಗೆ ಬಂದಾಗ ಒಂದೇ ಒಂದು ರೋಡ್ ಗೊತ್ತಿತ್ತು. ಕಲಾಸಿಪಾಳ್ಯಂನಲ್ಲಿ ನಾನು ಒಂದು ರೂಮ್ನಲ್ಲಿದ್ದೆ, ಮನೆಯಲ್ಲಿ ಊಟ ಮಾಡ್ಕೊಂಡು ಅಕ್ಕನ ಮನೆಯಲ್ಲಿ. ಅಲ್ಲಿಂದ ಒಂದು ಇದು ನಡ್ಕೊಂಡು ಅವಿನ್ಯೂ ರೋಡಲ್ಲಿ ಬಂದರೆ ಗ್ಯಾಸ್ ಕಾಲೇಜ್ ಸಿಗೋದು. ಗ್ಯಾಸ್ ಕಾಲೇಜ್ ಹೋಗಿ ತಿರ್ಗಿ ಅಷ್ಟೇ ಹೋಗಕ್ಕೆ ಸಾಧ್ಯ ಇದ್ದಿದ್ದು. ಅವಾಗ ಇನ್ನೂ ಕೀಳಿರಿಮೆ ಜಾಸ್ತಿ ಆಗೋದು ಬೆಂಗಳೂರಿಗೆ ಬಂದಮೇಲೆ. ಇಂಗ್ಲೀಷ್ ಬರಲ್ಲ. ಕಾಲೇಜಿಗೆ ಸೇರಿರೋರಲ್ಲಿ ತಪ್ಪು ಇಂಗ್ಲೀಷೋ ಕೆಟ್ಟ ಇಂಗ್ಲೀಷೋ ಗೊತ್ತಿಲ್ಲ. ಅವ್ರು ಪಟ ಏನೋ ಮಾತಾಡೋರಲ್ಲ. ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥವ್ರಿಗೆ ಒಂದಿಷ್ಟು ಇಂಗ್ಲೀಷ್ ಇತ್ತು. ಅವಾಗ ಕೀಳಿರಿಮೆಯಲ್ಲಿ ಹಿಂದಕ್ಕೆ ಉಳ್ಕೊಂಡು ಕೊನೆ ಬೆಂಚು. ಆಮೇಲೆ ಇಂಗ್ಲೀಷ್ನಲ್ಲಿ ಪಾಠ, ಅದು ಇದು CVZ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ, BSc-ನಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಅಲ್ಲಿ ಹೈಸ್ಕೂಲ್ನಲ್ಲಿ ಏನೂ ಗೊತ್ತಾಗಿರ್ಲಿಲ್ಲ. ಬಟ್ ಮನೇಲಿ ಫೋರ್ಸ್ ಡಿಗ್ರಿ ಮಾಡಲಿ ಅಂತ ಮಾಡ್ತಿದ್ದೆ. ಕೆಟ್ಟದ್ದಿನ್ನೇನಿರಲಿಲ್ಲ, ತಲುಪ್ತಿರ್ಲಿಲ್ಲ. ಕಲ್ತ್ಕೊಳ್ಳೋ ಆಸಕ್ತಿ ಕಡಿಮೆ ಆಯ್ತು. ಯಾರನ್ನು ಕೇಳೋದು? ಮೇಷ್ಟ್ರುಗಳು ಕೇಳೋದು, ಬೈಯೋರು. ವೇರಿಯೇಷನ್ಸ್ ನೋಡೋದು ನಮ್ಮ IQ-ನಲ್ಲಿ. ಆಯಿತು, ಫೇಲ್ ಆಗಿ ಕೊನೆಗೆ BSc-ನೂ ಪಾಸ್ ಆಗೋಯ್ತು. ಇವರು ಸ್ವಲ್ಪ ಹೇಳ್ಕೊಟ್ರು, ಇದೆಲ್ಲ ಮಾಡಿ. ಆವಾಗ ಕಾಲೇಜ್ನಲ್ಲಿ ಒಂದು ನಾಟಕ ಮಾಡಿದೆ. ಕಲಾದರ್ಶಿ ಅಂತ ಒಬ್ರು ಜುವಾಲಜಿ ಮೇಷ್ಟ್ರಿದ್ರು. ಅವ್ರಿಗೆ ಹುಚ್ಚಿತ್ತು ನಾಟಕ ಮಾಡ್ತಕ್ಕಂಥದ್ದು. ಸಿನಿಮಾ ಹೋಗೋ ಹುಚ್ಚು ಇತ್ತು ಅವ್ರಿಗೆ. ಸ್ಮಾರ್ಟ್ ಆಗಿ ಹೋಯ್ತು. ಅವರು ನಮ್ಮನ್ನ ಮಾತಾಡೋದು ನೋಡಿ, ನಮ್ಮ ದಡ್ತನ ನೋಡಿ, ನಾಟಕ ಆಡೋದು ಬರ್ರೆ ಹೋಗ್ಲಿ ಅಂತ ಅಂದ್ರು. ಆಡೋದು ಬಡಿ ಸರ್ ಅಂತ. ಹಾಗಾಗಿ ಕಾಲೇಜ್ನಲ್ಲಿ ಸ್ವಲ್ಪ ಗೌರವ ಕಳಿಸ್ಕೊಂಡಿದ್ದೆ. ಹೆಂಗೆ ನಾಟಕ ಆಡೋಕ್ಕೆ ಶುರು ಮಾಡಕ್ಕೆ ಹೋದು. ಅವಾಗ ಅವರೊಂದು ಏಜ್ ಬಾರ್ ಅಂತಲ್ಲ ಏನೋ ಒಂದು ನಾಟಕ ಮಾಡಿಸಿದ್ರು. ಅವರೇ ಬರೆದಿರೋ ನಾಟಕ, ಏಜ್ ಬಾರ್ ಅಂತ. ಆ ನಾಟಕದ್ದು ಒಂದು ದೊಡ್ಡ ಕತೆ. ಪ್ರಾಕ್ಟೀಸ್ ಮಾಡಿಸಿದ್ರು. ಪ್ರಾಕ್ಟೀಸ್ ಮಾಡೋ ಹೆಣ್ಣು ಪಾತ್ರ ಅವಾಗ ಯಾರು ಮಾಡ್ತಿರ್ಲಿಲ್ಲ, ಹೆಂಗಸರು. ಕಾಲೇಜಿನ ಹುಡುಗಿರು ಇವರೆಲ್ಲ ಅವಕ್ಕೆಲ್ಲ ಕರಿಯೋಕ್ಕೂ ಆಗ್ತಿರಲಿಲ್ಲ, ಅವ್ರು ಬರ್ತಾನೂ ಇರಲಿಲ್ಲ. ಆಮೇಲೆ ಬೆಂಗಳೂರಿನಲ್ಲಂತೂ ಓದಂಥವ್ರು 2 ಥರ ಇತ್ತು ಸರ್. ಒಂದು ಹೈಟೆಕ್ನ ಕ್ಯಾರೆಕ್ಟರ್ ಇದ್ದಂಥವ್ರು ಶ್ರೀಮಂತರು, ಇನ್ನೊಂದು ಈ ಕೀಳಿರಿಮೆ ಇರ್ತಕ್ಕಂಥವ್ರು ಬಡವರು. ನಮ್ಮ ಕೆಟಗರಿ ಈ 2 ಇದ್ದಿದ್ದು ಗೌರ್ಮೆಂಟ್ ಲಾ ಕಾಲೇಜಿನಲ್ಲಿ. ಅವರು ಸ್ವಲ್ಪ ತುಂಟರು ಆಗಿರೋರು ಮತ್ತು ಜಬರ್ದಸ್ತ್ ದಬಾಯಿಸ್ಕೊಂಡು ಹೋಗೋರು. ನಾವು ಎಲ್ಲ ಹೆದರ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಅಂಥ ಸಂದರ್ಭದಲ್ಲಿ ಆ ನಾಟಕ ಮಾಡೋಕ್ಕೆ ಶುರು ಮಾಡಿದಾಗ ಮೇಷ್ಟ್ರು ಮಾಡಿಸಿದ್ರು. ಮೇಷ್ಟ್ರಿಗೆ ಏನೋ ಒಂದು ಹೆಣ್ಣು ಪಾತ್ರವನ್ನು ಹೆಣ್ಣು ಕೈಲೇ ಮಾಡಿಸ್ಬೇಕು ಅಂತ ಪ್ರೊಫೆಷನಲ್ ಆರ್ಟಿಸ್ಟ್ ಗಿರಿಜಮ್ಮ ಅವಾಗ ಪ್ರೊಫೆಷನಲ್ ಆರ್ಟಿಸ್ಟು. ನಾನು ಹೇಳ್ತಿರೋದು ಯಾವಾಗ ಅಂತಂದರೆ 70-71 ಆಜುಬಾಜಲ್ಲಿ. ಗಿರಿಜಮ್ಮನವ್ರು ಸಿನಿಮಾಕ್ಕೆ ಬಂದಿರಲಿಲ್ಲ. ಲೋಕೇಶ್ ಅವರು, ಗಿರಿಜಾ ಸಿನಿಮಾಗೆ ಅವ್ರು ಬಂದಿರಲಿಲ್ಲ. ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿದ್ರು. ಅವ್ರು ಪತ್ರಗಳು ಮಾಡ್ತಾ ಇದ್ರು ಹೋಗಿ ದೊಡ್ಡ ದೊಡ್ಡ ನಾಟಕಗಳಲ್ಲಿ, ಕಂಪ್ನಿಗಳಲ್ಲಿ. ದುಡ್ಡು ಇದೆಲ್ಲ ಇರ್ತದೆ, ಏನೋ ಅದು ಮಿಕ್ಕಿಂದ ನಮಗೆ ಗೊತ್ತಿಲ್ಲ. ಅವರು ನನ್ನಗಿಂತ 1 ವರ್ಷ ಚಿಕ್ಕವರು, ದೊಡ್ಡವರು ಇರ್ಬೋದು. ಆವತ್ತಿಗೆ ಅದೇ ನನ್ನ ವಯಸ್ಸದವರು, 20 ವರ್ಷದವರು ಅಂತ ಕಾಣಿಸುತ್ತೆ. ನಾನು ಕಾಲೇಜಲ್ಲಿ ಹೋದಾಗ ಅವಾಗ ಪಾತ್ರ. ಅವತ್ತೇನಾಯ್ತು, ನಾಟಕ ಮಾಡೋದಕ್ಕೆ ಮುಂಚೆ ಮೇಷ್ಟ್ರು ಮಗಳ ಪಾತ್ರ ಮಾಡೋರು ಪ್ರಾಕ್ಟೀಸ್ಗೆ ನನ್ನ ಜೊತೆ. ನಾನು ಅಪ್ಪ. ಅವ್ರು ರಿಹರ್ಸಲ್ಗೆ ಬರಲ್ವಲ್ಲ, ಫಿಕ್ಸ್ ಮಾಡಿದ್ರು. ಶೋಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಇವ್ರು. ಅವರೆಲ್ಲ ಪ್ರೊಫೆಷನಲ್ಸ್. ಹೆಂಗೆ ಅಂತಂದ್ರೆ ಶೋ ದಿವಸ ಬಂದ್ ಮಾಡ್ತೀನಿ ನೋಡ್ಕೊಂಡು ಡೈಲಾಗ್ ನೋಡ್ಕೊಂಡು ಬಂದು ಮ್ಯಾನೇಜ್ ಮಾಡ್ತಾರೆ ಅವ್ರು. ಅದು ನಮಗೂ ಅಲ್ಲಿ ನಾವು ದಿವಸ ಪ್ರಾಕ್ಟೀಸ್ ಮಾಡೋವಾಗ ನನ್ನ ಮಗಳು ಹೆಂಗಸ್ರು ಯಾರು ಅಲ್ಲ, ಮೇಷ್ಟ್ರೆ. ಸೊ ಮೇಷ್ಟ್ರು ಮಾತಾಡ್ಸೋರು, ನಾನು ಏನ್ ಮಗಳೇ ಚೆನ್ನಾಗಿದ್ದೀಯ ಅಂತ ಮಾತಾಡ್ಸೋದು ಹಿಂಗಾಗ್ತಿತ್ತು. ಅದರಿಂದ ನಮ್ಗೆ ಅದರ ಕಲ್ಪನೆನೇ. ಶೋ ದಿವಸ ಇವರು ಬಂದ್ಬಿಟ್ಟಿದಾರಲ್ಲ, ಕರೆಸ್ಬಿಟ್ಟಿದ್ರು. ಅದು ಹೇಳಿದ್ರು ನಿಜ. ಬಟ್ ಅವರು ಹಿಂಗೆ ಮೇಷ್ಟ್ರು ಮಾಡ್ದಂಗೆ ಪಾತ್ರ ದೂರ ನಿಂತ್ಕೊಂಡು ಮಾಡ್ತಾರೆ ಅನ್ಕೊಂಡ್ರೆ, ಅಪ್ಪ ಅಂತ ಒಂದು ಸೀನ್ನಲ್ಲಿ ಬಂದು ತಬ್ಕೊಂಡ್ಬಿಟ್ರು ಕ್ಯಾರೆಕ್ಟರ್ಗೆ. ನಾನಪ್ಪ, ಮಗಳು ದಪ್ಪ ಅಂತ ತಬ್ಕೊಂಡ್ರು. ಅವ್ರಿಗೆ ಪ್ರೊಫೆಷನಲ್ ಅದರಲ್ಲೇನು ಇನ್ಹಿಬಿಷನ್ಸ್ ಇರಲಿಲ್ಲ, ಅಂಥದ್ದು ಇರಲಿಲ್ಲ. ಅದರಲ್ಲಿ ಏನೋ ಬೇರೆ ಅರ್ಥನೂ ಇರಲಿಲ್ಲ. ಮೇಷ್ಟ್ರು ಯಾವತ್ತೂ ಇದು ಮಾಡದೇ ಇರೋದ್ರಿಂದ ಈ ಹುಡುಗಿ ಮಾಡಿದ್ರೆ ಮೊದಲೇ ಹುಡುಗಿ ತಬ್ಕೊಂಡು ಮಾತೆಲ್ಲ ನಿಂತು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.